ನಮಸ್ಕಾರ. ಹೂ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಯಾರೋ ನನಗೆ ಪ್ರೀತಿಯಿಂದ ಕೊಟ್ಟಿದ್ದು. ಯಾಕೆ ಅಂತೀರಾ? ಮಹಿಳಾ ದಿನಾಚರಣೆ ಬರ್ತಾ ಇದೆಯಲ್ಲ. ಹ್ಯಾಪಿ ವಿಮೆನ್ಸ್ ಡೇ ಟು ಆಲ್ ದ ಸೂಪರ್ ವಿಮೆನ್ ಔಟ್ ದೇರ್. ನಿಮ್ಮೆಲ್ರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈಗ ಟಾಪಿಕ್ ಬರೋಣ. ಏನ್ ಗೊತ್ತಾ, ಎಲ್ಲ ಗಂಡ್ಮಕ್ಳು ರೆಡಿ ಇದ್ದೀರಾ? ಯಾಕೆ ಅಂದ್ರೆ ನೀವೆಲ್ಲರೂ ನಿಮ್ಮ ಮನೇಲಿರುವಂಥ ಎಲ್ಲ ಸೂಪರ್ ಸೂಪರ್ ಸ್ಟ್ರಾಂಗ್ ವಿಮೆನ್ಗೆ, ಅದು ನಿಮ್ಮ ತಾಯಿ ಆಗಿರ್ಬೋದು, ಒಡಹುಟ್ಟಿದವರಾಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ನಾದ್ನಿ ಆಗಿರ್ಬೋದು, ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ಮಹಿಳೆಗೂ ವಿಶ್ ಮಾಡಿ ಅವ್ರಿಗೆ ತುಂಬ ಗಿಫ್ಟ್ಸ್ ಕೊಡಿಸಿ, ಹೂಗಳೆಲ್ಲ ಕೊಡಿಸಿ ಸೆಲೆಬ್ರೇಟ್ ಮಾಡಬೇಕು. ಬರೀ ವಿಮೆನ್ಸ್ ಡೇ ದಿನ ಸೆಲೆಬ್ರೇಟ್ ಮಾಡಿದ್ರೆ ಸಾಲದು. ಪ್ರತಿನಿತ್ಯ ಪ್ರತಿ ಕ್ಷಣನೂ ಮಹಿಳೆಯರನ್ನ ಗೌರವಿಸಿ ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಆವಾಗಲೇ ಅದು ನಿಜವಾದ ಮಹಿಳಾ ದಿನಾಚರಣೆ ಆಗೋದು. ಮಹಿಳಾ ದಿನಾಚರಣೆ ಅಂದ ತಕ್ಷಣ ಎಲ್ಲರ ಜೀವನದಲ್ಲೂ ಯಾವುದೋ ಒಂದು ಸಮಯದಲ್ಲಿ ಯಾರೋ ಒಬ್ರು ಅಂದರೆ ಮಹಿಳೆ ಪ್ರಭಾವ ಬೀರಿರ್ತಾರೆ. ಅದೇ ರೀತಿ ನನ್ನ ಜೀವನದಲ್ಲೂ ಸಾಕಷ್ಟು ಮಹಿಳೆಯರು ಪ್ರಭಾವ ಬೀರಿದ್ದಾರೆ. ಎಲ್ಲೋ ಒಂದು ಕಡೆ ಅವ್ರನ್ನ ನೋಡಿ ಕಲ್ತಂಥ ಪಾಠಗಳು ಇವತ್ತು ನನ್ನ ಜೀವನದಲ್ಲಿ ಅದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ಏಕೆಂದರೆ ಅದು ನನಗೆ ತುಂಬ ಹೆಲ್ಪ್ ಆಗಿದೆ, ನನಗೆ ಸ್ಟ್ರೆಂತ್ ಕೊಟ್ಟಿದೆ. ಅದು ಯಾರೇ ಆಗಿರ್ಬೋದು, ನನ್ನ ತಾಯಿ ಆಗಿರ್ಬೋದು, ಪಾರ್ವತಮ್ಮ ರಾಜ್ಕುಮಾರ್ ಅವರಾಗಿರ್ಬೋದು, ಹೀಗೆ, ಅಥವಾ ಸಾಮಾನ್ಯ ಮಹಿಳೆಯೂ ಆಗಿರ್ಬೋದು. ಬಹಳಷ್ಟು ಜನ ಮಹಿಳೆಯರು ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ. ಆದರೆ ಇವತ್ತು ಇವ್ರ ಬಗ್ಗೆ ನಾನು ಯಾವತ್ತೂ ಎಲ್ಲೂ ಹೇಳಿಲ್ಲ. ಒಂದು 2-3 ಜನದ ಬಗ್ಗೆ ನಾನು ಹೇಳ್ತೀನಿ. ಮೊದಲನೇದಾಗಿ ಇವತ್ತು ನನ್ನ ಅಜ್ಜಿಯರ ಬಗ್ಗೆ ಹೇಳ್ತೀನಿ. ಫಸ್ಟ್ ನನ್ನ ತಂದೆ ತಾಯಿ, ಅವ್ರ ಹೆಸರು ನಂಜಮ್ಮ ಅಂತ. ಅವರು ಆಗಿನ ಕಾಲದಲ್ಲೇ ಒಬ್ಬಳೇ ಮಗಳು. ಅವರು ತುಂಬ ಒಂದು ಒಳ್ಳೆ ಸ್ಥಿತಿವಂತ ಕುಟುಂಬದಲ್ಲಿ ಹುಟ್ಟಿದವರು. ನಮ್ಮ ತಾತನ ಮದುವೆ ಆದಮೇಲೆ ತಾತನಿಗೆ ತಾವಿರೋ ಕೆಲಸ ಬಿಟ್ಟು ಒಂದು ಬಿಸ್ನೆಸ್ ಶುರು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತಂತೆ. ಸೊ ಹಾಗಾಗಿ ಅವರು ಬಿಸ್ನೆಸ್ ಶುರು ಮಾಡಿದಾಗ ಗೊತ್ತಲ್ಲ, ಬಿಸ್ನೆಸ್ ಅಂದರೆ ಸಿಕ್ಕಾಪಟ್ಟೆ ಏರಿಳಿತಗಳಿರುತ್ತೆ. ಅವರು ಒಂದು ಟೈಮಲ್ಲಿ ತುಂಬ ಕಷ್ಟಪಟ್ರಂತೆ. ಒಂದು ಹೊತ್ತು ಊಟಕ್ಕೂ ಕಷ್ಟವಾಗಿತ್ತಂತೆ. ಮನೆ ತುಂಬ ಮಕ್ಕಳು, ಈ ಥರ ಎಲ್ಲ ಇದ್ದಾಗ ನಮ್ಮ ಅಜ್ಜಿ ನಮ್ಮ ತಾತನಿಗೆ ಅಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರಂತೆ. ಇನ್ಫ್ಯಾಕ್ಟ್ ಅವಾಗೆಲ್ಲ ಅದೇನೋ 7 ಮೊಳದ ಸೀರೆನೋ, ತುಂಬ ದೊಡ್ಡ ಆ ಸೀರೆ ಪನ್ನ ತುಂಬ ದೊಡ್ಡದಾಗಿರ್ತಾ ಇತ್ತಲ್ಲ, ಆ ಸೀರೆನ ಅರ್ಧ ಮಾಡಿ ಒಂದಿನ ಒಂದನ್ನುಟ್ಟು ಮಾರನೇ ದಿನಕ್ಕೆ ಇನ್ನೊಂದು ಅರ್ಧ ಭಾಗ ಏನಿತ್ತು ಅದನ್ನು ಉಡ್ತಾ ಇದ್ರಂತೆ. ಆ ಥರ ಎಲ್ಲ. ಸೊ ಈ ಥರ ಅವ್ರ ಬಗ್ಗೆ ಸುಮಾರು ಕಥೆಗಳು ನಮ್ಮ ತಾಯಿ ನನಗೆ ಹೇಳಿದ್ದಾರೆ. ಆದರೆ ಅವರು ಹೇಳದಂಥ ಒಂದು ಮಾತು ಯಾವಾಗಲೂ ನಮ್ಮ ತಾಯಿಗೆ ಹೇಳೋರಂತೆ. ಅದು ಯಾವಾಗಲೂ ನನಗೆ ಒಂಥರ ಏನಂತಾರೆ, ಕಿವಿಲೇ ಇದೆ ಅನ್ನೋ ಹಾಗಿದೆ. ಅದೇನು ಅಂದರೆ, ಯಾವುದೇ ವಿಚಾರದಲ್ಲಾಗಲಿ ನಾವು ನೆಲದವರೆಗೂ ಬಗ್ಗಬಹುದು. ಆದರೆ ಯಾರಾದರೂ ಗುಂಡಿ ತೋಡ್ಕೊಂಡು ಅದರೊಳಗೆ ಇಳಿದು ಬಗ್ಗು ಅಂತಂದರೆ ಅದು ನಮ್ಮ ಮುಟ್ಟಾಳ್ತನ ಆಗುತ್ತೆ. ತಗ್ಗಿ ಬಗ್ಗಿ ನಡೆಯೋದ್ರಲ್ಲಿ ತಪ್ಪೇ ಇಲ್ಲ. ಆದರೆ ಯಾರ್ದೋ ಮಾತು ಕೇಳಿಕೊಂಡು ಯಾರನ್ನೋ ಇಷ್ಟಪಡಿಸೋದಕ್ಕಾಗಲಿ ಮೆಚ್ಚಿಸೋದಕ್ಕಾಗಲಿ ಒಂದು ಕಾರಣನೇ ಇಲ್ಲದೆ ನಮ್ಮನ್ನು ನಾವು ಒಂದು ಪಾತಾಳಕ್ಕೆ ತಳ್ಳಿ ಅವ್ರನ್ನ ಖುಷಿ ಪಡಿಸೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಈ ಒಂದು ಮಾತು ನನಗೆ ಒಂದು ಏನಂತಾರೆ, ಒಂದು ದ ಬೆಸ್ಟ್ ಪೀಸ್ ಆಫ್ ಅಡ್ವೈಸ್ ಐ ಕ್ಯಾನ್ ಸೇ. ಏಕೆಂದರೆ ಗಿವ್ ಅ ಲಾಂಗ್ ರೋಪ್ ಬಟ್ ನೆವರ್ ಅಲೌ ಯೋರ್ ಸೆಲ್ಫ್ ಟು ಹ್ಯಾಂಗ್ ವಿತ್ ದಟ್ ರೋಪ್. ಈಗ ನೆಕ್ಸ್ಟು ಶಾರದಾ ಅಜ್ಜಿ. ಶಾರದಾ ಅಜ್ಜಿ ಅಂದರೆ ನನ್ನ ತಾಯಿಯ ತಾಯಿ. ಅವ್ರಿಗೆ 7 ಜನ ಹೆಣ್ಮಕ್ಳು. ಅಂದರೆ ನಮ್ಮ ಅಮ್ಮನ ಜೊತೆ 7 ಜನ ಅವ್ರ ಅಕ್ಕ ತಂಗಿಯರು, 4 ಜನ ಗಂಡು ಮಕ್ಕಳು. ತುಂಬ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಮದುವೆ ಆಗೋಯ್ತು. ಆಮೇಲೆ ಮದುವೆ ಆದಮೇಲೆ ಗೊತ್ತಲ್ಲ, ಆಗಿನ ಕಾಲದಲ್ಲಿ ಲೈನ್ ಮಕ್ಕಳು, ಸಂಸಾರ, ಅದೇ ಒಂಥರ ಮೊನೋಟನಸ್ ಲೈಫ್. ಆದರೆ ಅಷ್ಟಾದ್ರೂ ಅವ್ರು ಯಾವತ್ತೂ ಆ ಜೀವನ ಉತ್ಸಾಹನ ಕಳ್ಕೊಳ್ಳಿಲ್ಲ. ಅವ್ರು ಹೇಗಿರ್ತಾ ಇದ್ರು ಅಂತಂದರೆ, ಅವ್ರು ನೋಡೋಕ್ಕೂ ತುಂಬ ಸುಂದರವಾಗಿದ್ರು. ಶಿ ವಾಸ್ ವೆರಿ ಬ್ಯೂಟಿಫುಲ್.
ಎಷ್ಟು ಅವ್ರಿಗೆ ಜೀವನ ಉತ್ಸಾಹ ಅಂತಂದರೆ ಅವ್ರು ಚಿಕ್ಕ ಮಕ್ಕಳ ಜೊತೆ ಇದ್ರೂ ಚಿಕ್ಕ ಮಕ್ಕಳ ಥರನೇ ಇರೋರು. ಆಮೇಲೆ ದೊಡ್ಡವ್ರ ಜೊತೆ ದೊಡ್ಡವ್ರ ಆ ಒಂದು ಮನಸ್ಥಿತಿ ಹಾಗೆ ಇರ್ತಾ ಇತ್ತು. ಅವರು ಯಾರ ಜೊತೆ ಹೇಗೆ ಬೇಕಾದರೂ ಬೆರೆಯೋರು. ಆಮೇಲೆ ಎಲ್ಲ ಪರಿಸ್ಥಿತಿಲೂ ಎಲ್ಲ ಸಂದರ್ಭದಲ್ಲೂ ಹೊಂದಿಕೊಂಡು ಹೋಗುವಂಥ ಒಂದು ಆ ಜಾಣ್ಮೆ, ಗುಣ, ತಾಳ್ಮೆ ಎಲ್ಲ ಅವರಲ್ಲಿತ್ತು. ಆ್ಯಂಡ್ ಶಿ ವಾಸ್ ಅ ವೆರಿ ಸ್ಪೋರ್ಟಿವ್ ಲೇಡಿ. ಸಿನಿಮಾಗೆ ಹೋಗೋಣ ಬರ್ತೀಯ ಅಜ್ಜಿ ಅಂದರೆ ಹಾಂ ನಡಿ ಅನ್ನೋರು. ಎಲ್ಲೋ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಅದಕ್ಕೂ ರೆಡಿ. ಶಿ ವಾಸ್ ಅ ವೆರಿ ಆ್ಯಕ್ಟಿವ್ ಲೇಡಿ. ಅವ್ರ ಬಗ್ಗೆ ಒಂದು ತುಂಬ ತಮಾಷೆ ಇನ್ಸಿಡೆಂಟ್ ಅಂದರೆ, ನಾನಿನ್ನ ಬಿಡಲಾರೆ ಸಿನಿಮಾ ರಿಲೀಸ್ ಆಗಿತ್ತು, ಅನಂತ್ ನಾಗ್ ಅವರು ಲಕ್ಷ್ಮೀ. ಆಗ ದೆವ್ವದ ಸಿನಿಮಾ ಎಲ್ರಿಗೂ ಭಯ. ಸೊ ನಮ್ಮ ಅಣ್ಣ, ಎರಡನೇ ಅಣ್ಣ ಮುರಳಿ, ಅವ್ನು ಮೊದಲೇ ಸಿನಿಮಾ ನೋಡ್ಕೊಂಬಂದ್ಬಿಟ್ಟಿದ್ದ. ಆಮೇಲೆ ಎಲ್ಲರೂ ಸಿನಿಮಾಗೆ ಹೋಗೋದು ಅಂತ ಡಿಸೈಡ್ ಆಯಿತು. ಸೊ ಅವನು ನಮ್ಮ ಅಜ್ಜಿಗೆ ಹೇಳ್ದ, ನಾವೆಲ್ಲರೂ ಅವ್ರನ್ನ ಶಾರದಾ ಅಂತಲೇ ಹೆಸರು ಕರಿತಾ ಇದ್ವಿ. ಶಾರದಾ ತುಂಬ ಹೆದರಿಕೆ ಆಗುತ್ತೆ, ಚುಮ್ಮಿ ಅಂತ ನನ್ನ ಮನೇಲಿ ಕರೆಯೋದು, ನೀನು ಆ ಸೀನೆಲ್ಲ ಬಂದಾಗ ನಾನು ಹೇಳ್ತೀನಿ ಚುಮ್ಮಿ ಕಣ್ಣು ಮುಚ್ಚು ಅಂತ ಹೇಳ್ದ. ಹಾಂ 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 ಅಂತೆಲ್ಲ ಅಂದರು. ಆದರೆ ಸಿನಿಮಾ ನೋಡ್ತಾ ಇರುವಾಗ ಅವನು ಶಾರದಾ ಕಣ್ಮುಚ್ಚು ಅಂದರೆ ಅವ್ರು ತಮ್ಮ ಕಣ್ಣು ಮುಚ್ಕೊಂಡು ಕೂತಿದ್ರು. ಒಂಥರ ಅವರ ಒಂದು ಆ ಮಗುವಿನ ಥರ ನೇಚರು ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂದರೆ ಅಷ್ಟು ಒಂಥರ ಖುಷಿ ಕೊಡೋದು. ಸೊ ಅವರಿಂದ ನಾನು ಕಲ್ತಿದ್ದೇನು ಅಂದರೆ, ಏನೇ ಕಷ್ಟಗಳು, ಏನೇ ದುಃಖಗಳು ಬರಲಿ, ನಮ್ಮಲ್ಲಿ ಒಂದು ಆ ಒಂದು ಚಿಕ್ಕ ಮಗು ಇರ್ತಾರಲ್ಲ, ಅದನ್ನು ಯಾವತ್ತೂ ಕಳ್ಕೋಬೇಡಿ. ಪ್ರತಿನಿತ್ಯ ಪ್ರತಿದಿನವೂ ಒಂದು ಹೊಸ ದಿನ, ಒಂದು ಹೊಸ ಅನುಭವ ಥರ ಪರಿಗಣಿಸಿ. ಆಗ ನೋಡಿ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ.